ಮ್ಯಾಮ್. ವೆಲ್ಕಮ್ ಟು ಮೈ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರೆಲ್ಲ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ ಅಂತ ಕೇಳ್ಕೊಳ್ತಾ, ಸೊ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ ಸಡನ್ ಪ್ಲ್ಯಾನ್. ಅಮ್ಮ ಮನೆ ಕಡೆಯಿಂದ ಮಂತ್ರಾಲಯಕ್ಕೆ ಹೋಗೋಣ ಬನ್ನಿ ಅಂತ ಕಾಲ್ ಮಾಡಿದ್ರು. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾವು ಮಂತ್ರಾಲಯಕ್ಕೆ ಹೇಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲದನ್ನು ತೋರಿಸ್ಬೇಕನ್ನಿಸ್ತು. ಆ್ಯಂಡ್ ಏನಕ್ಕೆ ನಾನು ವ್ಲಾಗ್ ಮಾಡಿರಲಿಲ್ಲ, ಸ್ವಲ್ಪ ಜನ ಕೇಳಿದ್ರು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅಂತ. ಬಿಕಾಸ್ ನನ್ನ ಫೋನ್ ಸ್ವಲ್ಪ ಹಾಳಾಗಿತ್ತು, ಕ್ಯಾಮ್ರಾ ಡಿಸ್ಪ್ಲೇ ಎಲ್ಲ ಹೊಡ್ಕೊಂಡ್ಬಿಟ್ಟಿದೆ. ಸೊ ಹಾಗೆಲ್ಲ ಡಿಸ್ಪ್ಲೇ ಸರಿ ಮಾಡಿಸ್ಕೊಂಡು, ಸೊ ಇವಾಗ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸೆಲ್ಫ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಫ್ಟರ್ ಲಾಂಗ್ ಟೈಮ್. ಆಲ್ಮೋಸ್ಟ್ 1 ತಿಂಗಳಾಗಿತ್ತು ನನ್ನ ವ್ಲಾಗ್ಸ್ ಎಲ್ಲ ಮಾಡಿ. ಸೊ ಹಾಗಾಗಿ ಇದೊಂದು ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತು. ಸೊ ಹಂಗಾಗಿ ಮಾಡಿದ್ದೀನಿ. ಎಸ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡ್ಕೊಂಡು ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ವಿಡಿಯೋ ಲೈಕ್ ಮಾಡಿ. ವ್ಯೂಸ್ ಕೊಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ. ಸೊ ಲೈಕ್ ಮಾಡಿ ನನ್ನ ಚಾನೆಲ್ನ, ಸಾರಿ ನನ್ನ ವಿಡಿಯೋನ. ಎಸ್ ಗೈಸ್, ಬನ್ನಿ ನೋಡೋಣ ಏನೇನಾಗುತ್ತೆ ಎಲ್ಲ ತೋರಿಸ್ತೇನೆ ನಿಮಗೆ. ನಾವೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ, ಯಾವ ರೀತಿ ಇರ್ತೀವಿ ಎಲ್ಲದನ್ನು ನಿಮಗೆ ತೋರಿಸ್ತೀವಿ. ಬನ್ನಿ ನೋಡ. ಗೈಸ್, ಏನು ಗೊತ್ತಾ ಖುಷಿ ವಿಷಯ ಅಂತಂದರೆ, ನನಗೆ ಫಾರ್ ದ ಫಸ್ಟ್ ಟೈಮ್ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಈ ಪುಟಾಣಿ ಕಾಣಿಸ್ತಿದ್ದಾಳಲ್ಲ, ಇವಳೇ ನನ್ನ ಸಬ್ಸ್ಕ್ರೈಬರು. ಅವಳು ನಾನು ಬಸ್ ಹತ್ತಿ ಮುಂದೆ ಬಂದಿದ ತಕ್ಷಣ ಅವಳು ಕರೆದ್ಬಿಟ್ಟು ಅಕ್ಕ ಬನ್ನಿ ಕುತ್ಕೊಳ್ಳಿ ಅಂತ ಸೀಟ್ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದ ತಕ್ಷಣ ನಾನು ನೋಡಿಬಿಟ್ಟು ನಾನೊಂದು ವೀಡಿಯೋ ಮಾಡ್ಕೊಂಡು ಒಂದು ಕ್ಲಿಪ್ಪಿಂಗ್ ಅದು ನೋಡ್ಕೊಂಡು, ಅಕ್ಕ ಏನು ಹೇಳಬೇಕು, ಏನು ಹೇಳಪ್ಪ ಅಂತಂದಿದ್ದಕ್ಕೆ ಶಿ ಸೆಡ್, ಅಕ್ಕ ನಾನು ನಿಮ್ಮ ವ್ಲಾಗ್ಸ್ ನೋಡ್ತೀನಿ ಅಕ್ಕ, ನಾನು ನಿಮ್ಮ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀನಿ, ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರಲ್ವ ಅದನ್ನೆಲ್ಲ ನೋಡ್ತೀನಿ ಅಂತ ಹೇಳಿದ್ಲು. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ಲು ಪಾಪ, ಚಿಕ್ಕ ಹುಡುಗಿ ಅಲ್ವಾ. ಸೊ ಆಮೇಲೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳಿದ್ಲು. ಸೊ ಸಾನೆ ಅವ್ರ ಅಮ್ಮನ ಹತ್ರ ಫೋನ್ ಇಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ. ಹಾಗಂತ ನಾನು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ ಕೊಡಿ ಅಂತ ಫೋನ್ ಕೇಳಿಲ್ಲ, ಅವಳೇ ಹೇಳಿ ಕೇಳಿದ್ಲು. ಸೊ ಸಬ್ಸ್ಕ್ರೈಬ್ ಮಾಡಿದ್ಯಾ ಅಂತ ಕೇಳಿದ್ದಕ್ಕೆ ಅವಳು ಆ ಥರ ಹೇಳಿದ್ರು. ಸೊ ನಾನು ಆಮೇಲೆ ಅವ್ರ ಅಮ್ಮನ ಹತ್ರ ಇಸ್ಕೊಂಡು ಅವ್ರಿಗೆ ಗೊತ್ತಾಗಲಿಲ್ಲ, ಮಾಡಿಕೊಟ್ಟೆ. ಆ್ಯಂಡ್ ಈ ಪುಟಾಣಿಗಳು 2 ಚಿಲ್ಟಾರಿಗಳಿದಾರಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವ್ರ ಹತ್ರ ಜರ್ನಿನ. ಮಾತ್ರ ಆ್ಯಪಲ್ ಫೋನ್ ಅಂತ, ನಂದು ಆ್ಯಪಲ್ ಫೋನ್ ಅಂತ ಕೇಳಿದ್ಲು. ನೋಡಿ ಅವಳ ಆ್ಯಪಲ್ ಫೋನ್ ಏನು ಸಖತ್ತಾಗಿದೆ. ನಮ್ದೆಲ್ಲ ಯಾವ ಫೋನ್ ಈ ಫೋನ್ಗಳ ಮುಂದೆ ಅಲ್ವಾ, ಏನಂತೀರಾ ಗೈಸ್? ನನಗಂತೂ ಆ ಫೋನ್ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚಂದ ಇಟ್ಕೊಂಡಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಅವ್ರದ್ದು. ಅಯ್ಯೋ, ಮಕ್ಳಂದ್ರೇ ಇಷ್ಟ ಅಲ್ವಾ, ಮಕ್ಳು ಮುಗ್ದೆಲ್ಲ ನಗು ನೋಡೋದೇ ಒಂದು ಚಂದ. ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ನಂದು ಸಿಕ್ಕಾಪಟ್ಟೆ ಖುಷಿಯಾಗಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಇವಾಗ ಬಸ್ ಇಳಿತಾ ಇದ್ದೀನಿ. ಸೊ ಇಳಿದ್ಬಿಟ್ಟು ನೆಕ್ಸ್ಟ್ ಕ್ಲಿಪ್ಪಿಂಗ್ ಕಂಟಿನ್ಯೂ ಮಾಡ್ತೀನಿ. ಈ ಕಡೆಗೆ ನೋಡು. ಹಿಂಗೆ ಮಾಡಿದ್ದೀರಿ. ಕುಕ್ಕು ಮಾಡೋರ್ಗೆ, ಕುಕ್ಕು ಮಾಡು, ಕುಕ್ಕು ಮಾಡೋರ್ಗೆ ಚಾಕ್ಪುಲ. ನಿನ್ನ ಮಗಳನ್ನ ತೋರಿಸಿ. ಹಾಯ್ ಮಾಡಿದ್ಲು ಕಣೆ ನನ್ನ ಬ್ಲಾಗ್ಗೆ. ಫೈನಲಿ ಮಾಡಿಲ್ಲ ಬ್ಲಾಗ್ಗೆ ಆಯ್ನ. ನನ್ನ ಮಗ ಮಾತ್ರ ಮಾಡಿಲ್ಲ. ಹಾಯ್ ಮಾಡಿ ಬಂಗಾರಿ. ಹಾಯ್, ವೆಲ್ಕಮ್ ಅನ್ನು, ವೆಲ್ಕಮ್ ವೆಲ್ಕಮ್. ಇವಳಿಗೆ ಆಯನು ಆಯ್ ಬಾಯ್ ಬ್ರೋ, ಬಾಯ್ ಸ್ನೇಹ, ಮಿಸ್ ಯು.
ಮನೆಗೆ ಹೋದಾಗ ಫೋನ್ ಮಾಡಿದ್ರೆ ಬೇಸಿರ್ತಿತ್ತು ಅಲ್ಲಿ ಹತ್ರ ಅಲ್ಲ ಹಂಗೆ. ಹಾಂ ಓಕೆ ಬ್ರೋ ಬಾಯ್. ಬಾಯ್. ಏನಮ್ಮ ಏನಮ್ಮ ಬೈಕ್ ಉಪ್ಪ ಕೊಡ ಉಪ್ಪ ಕೊಡ್ತಾರೆ. 5 ಗಂಟೆಗೆ ಹೋಗಿ ಬರ್ತಾಯ. ಹೋಗ್ಲತ್ಲಾಗೆ ಲೈಟ್ ಆಫ್ ಮಾಡಮ್ಮ. ಗೈಸ್ ನೋಡಿ ಮಂತ್ರಾಲಯಕ್ಕೆ ಬರ್ತಾ ಇದ್ದೀವಿ, ಎಂಟ್ರಿ ಆಗ್ತಿದ್ದೀವಿ. ವಿಡಿಯೋ ಕಾಲ್ ಮಾಡಿ ವಿಡಿಯೋ ಮಾಡ್ತಿದ್ಯಾ? ವಿಡಿಯೋ ಮಾಡ್ತಿರೋದು. ನೈಟ್ ಆಗಿದೆ ಇವಾಗ. ನೆಕ್ಸ್ಟು ನಮ್ಮ ನೆಕ್ಸ್ಟ್ ಏನಮ್ಮ ರೂಮ್ ಮಾಡೋದಾ? ಊಟ ಮಾಡೋದು. ಊಟ ಎಲ್ಲಿ ಊಟ ಮಾಡ್ತೀವಿ ಇವಾಗ? ಗ್ಯಾಸ್ ತಂದಿದ್ದೀವಿ, ಓಕೆ. ಸಾಂಬಾರು ತಂದಿದ್ದೀವಿ, ರೈಸ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಜೋರಾಗಿ ಮಾತಾಡ. ಹೋಳಿಗೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹೋಳಿಗೆ ಇದೆ. ಸೊ ಎಸ್ ಗೈಸ್, ಸೊ ನೆಕ್ಸ್ಟ್ ನಾವು ಅಡುಗೆ ಎಲ್ಲಿ ಮಾಡ್ತೀವಿ ಏನು ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ನಮ್ಮ ಅಜ್ಜಿ ಏನೋ ಹೇಳ್ತಿದ್ದಾರೆ. ಏನಮ್ಮ? ಕಿತ್ಲೆಹಣ್ಣು, ಸೇಬೆಹಣ್ಣು, ಚೊಕ್ಲಿ, ಬಿಸ್ಕೊತ್ತು, 2 ಹುಡುಗರು ನಾಯಿ ಕಳ್ದಂತ. ನನ್ನ ಮಕ್ಳಿಗೆ ನಂಗೆಲ್ಲ ಅಂತೀರಾ? ಓ ಇಷ್ಟೊತ್ತಾಯ್ತು ಬಂದು ಯಾರು 10 ರೂಪಾಯಿ ಖರ್ಚು ಮಾಡಿಸಿದಾರ? ನೋಡಿ ನೋಡಿ ನೋಡಿ, ನಮ್ದ್ರಲ್ಲಿ ಹಿಂಗೆ ಕಾನ್ವರ್ಸೇಷನ್ಸ್ ನಡೆಯೋದು. ಸೊ ಆ ಕಾನ್ವರ್ಸೇಷನ್ಸ್ ಏನಿದ್ರು ವಾದ ವಿವಾದವಾಗಿರುತ್ತದೆ ಹೊರತು ಮಾತಾಡಿದಾಗ ನಮ್ಗೆ ಸಿಟ್ಟು ಬರೋದು. 10 ರೂಪಾಯಿ ಯಾರು ಖರ್ಚು ಮಾಡಿದಾರ? ಎಲ್ಲ 10 ರೂಪಾಯಿದು ಅವ್ರೇನು ತಿಂದಿಲ್ಲ. ಆಯ್ತಾಯ್ತು, ನನ್ನ ಮಕ್ಳು ಸೂಪರು. ಪಾಪಡ ಮಾಡ್ತೀನಿ ನಮ್ಮನ್ನು. ನೋಡಿ ಈ ಥರ ಕಾನ್ವರ್ಸೇಷನ್ಸ್ ನಡೀತಿರುತ್ತೆ. ಸೊ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅನ್ನೋದನ್ನ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಕೀಪ್ ವಾಚಿಂಗ್. ಅದು ಯಾಕಂದ್ರೆ ಸಲ ಕೊಡೋದು. ಗೈಸ್ ಈಗ ಮಂತ್ರಾಲಯ ಎಂಟ್ರಿ ಆಗಿದ್ದೀವಿ. ರೂಮ್ ಹುಡುಕ್ಬೇಕು ಇವಾಗ. ನೋಡೋಣ, ಪಾರ್ಕಿಂಗ್ ಲಾಟ್ಗೆ ಹೋಗ್ತಾ ಇದೀವಿ. ಪಾರ್ಕಿಂಗ್ ಲಾಟ್ಗೆ ಹೋಗಿ ರೂಮ್ ಹುಡುಕ್ಬೇಕು. ಸೊ ಗೈಸ್ ಈಗ ಮಂತ್ರಾಲಯ ರೀಚ್ ಆದ್ವಿ. ಈಗ ಪಾರ್ಕಿಂಗ್ ಲಾಟಲ್ಲಿದ್ದೀವಿ, ವೆಯ್ಟ್ ಮಾಡ್ತಿದ್ದೀವಿ ಎಲ್ಲರೂ. ಪಾರ್ಕಿಂಗ್ ಲಾಟಲ್ಲಿ ರೂಮ್ ಹುಡ್ಕಕ್ಕೆ ಹೋಗಿದ್ದಾರೆ ನಮ್ಮ ಮಾವ. ಸೊ ಅದು ರೂಮ್ ಹುಡ್ಕೊಂಡು ಬಂದಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ನೈಟ್ ಮಲ್ಕೊಂಡು ಆರಾಮಾಗಿ ಬೆಳಗ್ಗೆ ಎದ್ದು ಆರಾಮಾಗಿ ಎದ್ದು ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟೇ, ಬೆಳಗ್ಗೆ ದರ್ಶನ ಆಗೋದನ್ನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ತೋರಿಸ್ತೀನಿ. ಸೊ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಗೈಸ್ ರೂಮ್ ಹುಡ್ಕೊಂಡು ಬಂದ್ವಿ. ರೂಮ್ ಹುಡ್ಕೊಂಡು ಬಂದು ಹೋಗ್ತಾ ಹಂಗೆ ಒಂದ್ಸತಿ ಎಂಟ್ರಿ ಆಗಿ ಹೋಗೋಣ ಅಂತ ದೇವಸ್ಥಾನದೊಳಗಡೆ ಹಂಗೆ ನೋಡೋಕ್ಕೆ ಅಂತ ಬಂದು ನೋಡಿ ಎಲ್ಲರೂ ಹಿಂಗೆ ಮಲಗಿದ್ದಾರೆ. ಸೊ ನಾವು ರೂಮ್ ಮಾಡಿದ್ದೀವಿ. ವಿಡಿಯೋ ತುಂಬ ಲಾಂಗ್ ಆಗ್ತದೆ, ಸೊ ಹಾಗಾಗಿ ಪಾರ್ಟ್ 2 ವಿಡಿಯೋ ಮಾಡ್ತಿದ್ದೀನಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ಸಿಗುತ್ತೆ. ಟಿಲ್ ದೆನ್ ಕೀಪ್ ವಾಚಿಂಗ್.